ಜಾಸ್ತಿ ಆಗಿತ್ತು. ನಮ್ಮ ಮೆಟ್ರೋ ದರವನ್ನು ಕೂಡ ಹೆಚ್ಚಳ ಮಾಡಲಿಕ್ಕೆ BMRCL ನಿರ್ಧಾರವನ್ನು ಮಾಡ್ತಿದೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಒಂದು ಸಮಾಧಾನಕರ ಸುದ್ದಿ ಅಂತ ಹೇಳಿದ್ರೆ ನಮ್ಮ ಮೆಟ್ರೋ ರೈಲು ದರ ಹೆಚ್ಚಳ ಆಗೋದಿಲ್ಲ, ತಾತ್ಕಾಲಿಕವಾಗಿ ಅದಕ್ಕೆ ತಡೆ ನೀಡಲಾಗಿದೆ. ಟಿಕೆಟ್ ರೇಟ್ ಹೆಚ್ಚಳದ ತೀರ್ಮಾನಕ್ಕೆ BMRCL ತಾತ್ಕಾಲಿಕ ಬ್ರೇಕ್ ಹಾಕಿದೆ. ಮೆಟ್ರೋ ಟಿಕೆಟ್ ದರ ಏರಿಕೆ ಕುರಿತಂತೆ ವರದಿ ಕೇಳಿದೆ ರಾಜ್ಯ ಸರ್ಕಾರ. ಟಿಕೆಟ್ ರೇಟ್ಗೆ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯ ಅನುಮತಿಯನ್ನು BMRCL ಕೊಟ್ಟಿಲ್ಲ. ಹೀಗಾಗಿ ಮೆಟ್ರೋ ಟಿಕೆಟ್ ದರ ಏರಿಕೆ ಈ ವರ್ಷ ಅನುಮಾನ ಅಂತ ಹೇಳಲಾಗ್ತಾ ಇದೆ. 2025 ಈ ವರ್ಷ ಫೆಬ್ರವರಿ 1ರಿಂದ ಟಿಕೆಟ್ ದರ ಏರಿಸೋಕೆ BMRCL ಮುಂದಾಗಿತ್ತು. ಪ್ರಯಾಣಿಕರಿಂದಲೂ ಕೂಡ ಅಭಿಪ್ರಾಯ ಮತ್ತು ಸಲಹೆಗಳನ್ನು BMRCL ಪಡೆದುಕೊಂಡಿತ್ತು. ಪ್ರಯಾಣಿಕರಿಂದ ದರ ಏರಿಕೆಗೆ ವಿರೋಧ ವ್ಯಕ್ತವಾಗಿತ್ತು. ಆದರೂ ಕೂಡ ನಿರ್ವಹಣೆಯ ನೆಪವೊಡ್ಡಿ ದರ ಏರಿಕೆಗೆ BMRCL ಒಂದು ಹೆಜ್ಜೆ ಮುಂದೆ ಇಟ್ಟಿತ್ತು. ಇದೀಗ ತಾತ್ಕಾಲಿಕ ಬ್ರೇಕ್ ಹಾಕಿರೋದ್ರಿಂದ ಸಾರ್ವಜನಿಕರು ರಿಲೀಫ್ ಆಗಿದ್ದಾರೆ, ನಿರಾಳರಾಗಿದ್ದಾರೆ. ಎಲ್ಲವೂ ಜಾಸ್ತಿ ಅಂದರೆ ಎಲ್ಲಿ ಹೋಗೋಣ ಅಂತ ಜನ ಕೇಳ್ತಾ ಇತ್ತು. ಸ್ವಂತ ವಾಹನಗಳನ್ನು ಬಳಸಬೇಕು ಅಂದರೆ ಪೆಟ್ರೋಲ್ ಬೆಲೆ ಜಾಸ್ತಿ, ಡೀಸೆಲ್ ಬೆಲೆ ಜಾಸ್ತಿ ಆಯಿತು. ಸಾರ್ವಜನಿಕ ವಾಹನಗಳನ್ನು ಬಳಸೋಣ, ಬಸ್ಸಿಗೆ ಹೋಗೋಣ ಅಂತ ಹೇಳಿದ್ರೆ ಬಸ್ ದರವೂ ಜಾಸ್ತಿ ಆಯಿತು. ಈಗ ಮೆಟ್ರೋ ಇರೋದು ಒಂದು ನೆಮ್ಮದಿಯ ತಾಣ, ಸುಲಭವಾಗಿ ಕೈಗೆಟುಕುವ ದರದಲ್ಲಿ ನಾವಂದುಕೊಂಡ ಸಮಯದಲ್ಲಿ ತಲುಪುವಂಥ ಏಕೈಕ ಮಾರ್ಗ ಅಂದರೆ ಅದು ಮೆಟ್ರೋಗೂ ಜಾಸ್ತಿ ಆಗುತ್ತೆ. ಮೆಟ್ರೋಗೆ ಹೋದರೂ ಕೂಡ ಜೇಬು ಸುಡುತ್ತೆ, ನಮ್ಮ ಜೇಬಿಗೆ ಕನ್ನ ಹಾಕುತ್ತೆ ಅಂದಾಗ ಒಂದು ಸ್ವಲ್ಪ ಅಸಮಾಧಾನಗೊಂಡುಕೊಂಡಿದ್ದರು. ಅಸಮಾಧಾನ ಬೇಡ, ಯಾವುದೇ ರೀತಿ ಬೇಸರ ಬೇಡ. ನಿಮ್ಮ ವಿರೋಧಕ್ಕೆ, ನಿಮ್ಮ ಸಲಹೆಗಳಿಗೆ BMRCL ಈ ನಿರ್ಧಾರವನ್ನು ಸದ್ಯಕ್ಕೆ ವಾಪಸ್ ತೆಗೆದುಕೊಂಡಿದೆ. ಬೆಲೆ ಏರಿಕೆ ಸದ್ಯಕ್ಕಿಲ್ಲ ಎನ್ನುವ ಸಮಾಧಾನಕರ ಸುದ್ದಿ.